ಒಪ್ಪಿಗೆ ದರ ಏನದಲ್ಲ ನಮ್ದು ಒಪ್ಪಿಗೆ ಇದ್ದೇ ಇರ್ತೈತಿ. ಅದೇ ನಾಟಕೀಯ ಅನ್ನೋದು 100% ಸತ್ಯ ಅದ. ತಮಗೂ ಮುನ್ನ ಮಾತನಾಡಿದಂತ ಮಾತುಗಳ ಸ್ಪಷ್ಟ ಮುಂದೊಂದು ಕ್ಲಿಯರ್ ಆಗ್ತಾವ. ಈ ಸರ್ಕಾರ ಮುಗಿದ್ವಾದ್ರೂ ಕೂಡ ಎಲ್ಲಿ ಮಾಡ್ಯಾರ ಸರ್? ತಮ್ಮದೇ ಆದಂತ ರೈತರು ಕರ್ಕೊಂಡು ಯಾರು ಎಲ್ಲಿ ಇದು ಮಾಡಿದ್ರು ಸರಿಯಾಗಿ? ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ ಎಲ್ಲ ರೈತರಿಗೆ ಕರೆಸಿ ಸಿಎಂ ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ಬೇಕಾಗಿತ್ತಲ್ಲ. ತಾವೇ ಅಧಿಕಾರಿಗಳು ತಮ್ಗೆ ಯಾರಿಗೆ ಬೇಕೋ ಅವ್ರಿಗೆ ಇಷ್ಟ ಮಂದಿ ಪಾಸ್ ಕೊಟ್ಟು ಒಳಗೆ ಕರೆಸಿ ತಮ್ಗೆ ಯಾರು ಮಾತಾಡಬಾರ್ದು ಅಂತ ಹೇಳಿ ಇದು ನಾಟಕ ಅಲ್ಲ. ಅದು ಹಂಗಿದ್ರೆ ರೈತರೆಲ್ಲ ಕೇಳ್ತಿದ್ರಲ್ಲ, ಪ್ರಶ್ನೆ ಕೇಳ್ತಿದ್ರು ರೈತರು. ಅವ್ರಿಗೊಂದು ಅವಕಾಶ ಕೊಡ್ಬೇಕಾಗಿತ್ತಲ್ಲ, ಯಾಕೆ ಕೊಡ್ಲಿಲ್ಲ? ನೀವ್ ಎಲ್ಲಿದ್ರಿ? ನಿಮ್ ಸಂಸದ ರೈತರು, ನಿಮ್ ವಿಧಾನ ಪರಿಷತ್ ಸದಸ್ಯರಿದ್ರು. ಟಿಪಿ ಪ್ರಕಾರ ಎಲ್ಲಾನು ಕೂಡ ಅಧಿಕೃತವಾಗಿ ಮುದ್ರಣ ಹಾಕಿ ಅವ್ರಿಗೆ ಆಮಂತ್ರಣ ಪತ್ರಿಕೆ ಕೊಟ್ಟಿದ್ರು. ಎಷ್ಟು ಮಂದಿ ವಿಧಾನ ಪರಿಷತ್ ಸದಸ್ಯರಿದ್ರು ಬಿಜಾಪುರದಲ್ಲಿ? ಈಗ ಇಬ್ರು ಎನ್ ರವಿಕುಮಾರ್ ಅವರು ಮತ್ತೆ ಇನ್ನೊಬ್ರು ಕೇಶವ ಪ್ರಸಾದ್ ಅವರು, ಆ ಕಡೆ ಹನುಮಂತ ನಿರಾಣಿ ಅವರು, ಎಷ್ಟು ಮಂದಿ ಬಿಜೆಪಿ ಅವರು ಭಾಗವಹಿಸಿದ್ರಿ ಆಲ್ಮಟ್ಟಿ ಬಾಗಿನಾರ್ಪಡೆ ಒಳಗೆ? ಲಾಸ್ಟ್ ಮೂಮೆಂಟ್ ಅವರು ಟಿವಿ ತಯಾರು ಮಾಡ್ಯಾರ. ಸರ್, ಈಗ ಟಿಪಿ ಅನ್ನೋದು ಒಂದು ವಾರದ ಮುಂಚೆ ಆಗಿದೆ. ಎಲ್ಲರಿಗೆ ಆಮಂತ್ರಣ ಹೋಗಿದೆ. ಯಾಕೆ ನಿಮ್ಮ ಅಲ್ಲಿ ಹೋಗಿ ಪ್ರಶ್ನೆ ಮಾಡಲಿಲ್ಲ? ನಿಮ್ಮ ಸದಸ್ಯರು, ಇವರು ವಿಧಾನ ಪರಿಷತ್ ಸದಸ್ಯರು, ಸಂಸದರು, ರಾಜ್ಯಸಭಾ ಸದಸ್ಯರು. ಸರ್, ನಾನು ಹೇಳ್ತಾ ಇದ್ದೀನಿ, ಇಲ್ಲ ಅವರ ಉದ್ದೇಶ ಅರ್ಥ ಆಗೈತಿ. ಭಾರತೀಯ ಜನತಾ ಪಕ್ಷ ಉದ್ದೇಶ ಆಗೈತಿ. ಆದ್ರ ಕೆಲವೊಂದು ಕೆಲಸಕ್ಕೆ ಬಿಟ್ಟಿರ್ಬೇಕು. ಆದ್ರೆ ಆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಮ್ಗೆ ಗೌರವ ಇಲ್ಲ ಬಾಗಿಲ ಮೇಲೆ ಗಂಗಾ ಪೂಜೆ ಮೇಲೆ ಅಂದ್ರೆ ನೀವು ಅವ್ರನ್ನ ಏನಂತ ಪ್ರಶ್ನೆ ಮಾಡ್ತೀರಿ? ಪ್ರಶ್ನೆ ಮಾಡಕ ವಿಧಾನ ಪರಿಷತ್ ವಿಧಾನಸಭೆ ಅದೇ ಸರ್. ಶಾಸಕರಿಗೆ ಬಿಜಾಪುರದ ಮತದಾರರು ಬರೀ ಪಾಲಿಕೆ ಚುನಾವಣೆಗೆ ಮತದಾರರಲ್ಲ. ಈ ನೆಲದ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ, ಗಂಗಾ ಪೂಜೆ, ಬಾಗಿನ ಅರ್ಪಣೆ ಬಗ್ಗೆ ಮಾತಾಡ್ತಾರೆ. ಹೌದಾ? ಮತ್ತೆ ಯಾಕೆ ಬರ್ಲಿಲ್ಲ ಅವರು? ಅವರು ಸೇರ್ತಿರೋದಿಲ್ಲ ಸರ್. ಅವರ ವೈಯಕ್ತಿಕ ನೋಡಿ ಸರ್, ಅವ್ರು ಇಲ್ಲ ಇರೋದಿಲ್ಲ. ಇಲ್ಲ, ಕರೆಕ್ಟ್ ಸರ್, ತಮ್ಮ ಸತ್ಯವಾದ ಮಾತದ ಸರ್. ಒಂದ್ ಮಾತು ಹೇಳ್ತೀನಿ, ನೀವು ಕೇಳೋ ಮಾತು ಸತ್ಯದ. ಆದ್ರ ಅವರು ಇಲ್ಲಿ ಲೋಕಲ್ ಸಿಟಿ ನಮ್ಮ ಬಿಜಾಪುರಕ್ಕೆ ಇರ್ಲಿರದ ಕಾರಣ ಅವ್ರು ಇಂಥ ಒಂದು ಇಂದಕ್ಕೆ ಇಂಪಾರ್ಟೆಂಟ್ ವಾಲ್ ಪೂಜೆ ಪುನಸ್ಕಾರ ಇರ್ಬೋದು. ಅವರು ಅಲ್ಲಿ ಅವರನ್ನು ಕೇಳಿದಾಗ ಸಮಸ್ಯೆ ಗುರುತಿಸಿದ್ರು. ಇಲ್ಲ ಅವರ ಸರ್, ಅವ್ರ ನ್ಯಾಯನ ಸರ್, ಅವ್ರು ಇಲ್ಲ ಇವತ್ತು. ಉತ್ತರ ಕರ್ನಾಟಕದ ಜೀವನದಿ ಅಂತ ಹೇಳಿ ಹೌದು, ಬಾಗಿನ ಅರ್ಪಣೆ, ಹಿಂದೂ ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯ ಬಗ್ಗೆ ಒಬ್ರು ಕೂಡ ಇಲ್ಲ ಸರ್. ನೋಡ್ರಿ, ಅದೇ ಹೇಳ್ತಂದ್ರೆ ಅವ್ರು ಬಿಜಾಪುರದವರಾಗಿದ್ರೆ ಹಂಗ ತಪ್ಪು ಮಾಡಿದ್ರೆ ನಾವು ನಿಮ್ಗೆ ಉತ್ತರ ಕೊಡ್ಬೋದಾಗಿತ್ತು. ಅದು ಹೌದು, ಮತದಾರ ಹೌದು. ಆದ್ರೆ ಅವ್ರದೇ ತಮ್ಮದೇ ಆದಂತ ಒಂದು ಭಾಗದಲ್ಲಿ ಇಂತಹ ಪೂಜೆ ಪುನಸ್ಕಾರ ಇರ್ಬೋದು. ಅಲ್ಲಿ ಒಂದಿನ ಇದೇ ರೀತಿ ಗಂಗಾ ಮಾತೆ ಒಂದು ಪೂಜೆ ಮಾಡ್ತಾ ಇರ್ಬೋದು. ಇಲ್ಲ ಅದು ಸರ್ ಇರೋದು ಹೇಳ್ತಾರೆ, ಅಲ್ಲಿ ಇರ್ಬೋದು. ಅವ್ರಿಗೆ ತಮ್ಮದೇ ಆದಂತ ಒಂದು ಅವ್ರು ಕೇಳಿದಾಗಿದ್ದು ಉತ್ತರ ಗೊತ್ತಾಗ್ತದೆ. ಬರ್ಬೇಕಾಗಿತ್ತು ನಮ್ದು. ಆದ್ರೆ ಅವ್ರ ಸಮಸ್ಯೆ ಏನಿತ್ತು ನಮಗ್ ಗೊತ್ತಾಗಲ್ಲ. ಇಲ್ಲ ಬರೀ ಅದು ನಾನು ಬರ್ಬೇಕಾಗಿತ್ತು ನಾ ಹೇಳ್ತಿದ್ದೀನಿ. ಅವ್ರ ಇಲ್ಲಿ ಅವ್ರ ಸರ ವೈಯಕ್ತಿಕವಾಗಿ ಅವ್ರ ದೂರ ಇಲ್ಲ ಇವತ್ತು. ಅವ್ರು ಏನ ಸರ್ ತಾವು ಮತ್ತೆ ನಾವೊಂದು ಮಾತು ಹೇಳ್ತೀನಿ ಸರ್. ಆಯ್ತು ಈಗ ನಾನು ನಿಮ್ಮ ಮಾತಿಗೆ ಒಪ್ಕೋತೀನಿ. ಇವತ್ತು ನಾವಿಲ್ಲಿ ಪತ್ರಿಕಾಗೋಷ್ಠಿ ಕರಿ ಉದ್ದೇಶ ಏನದ ಅಂದ್ರೆ, ಇಲ್ಲಿ ನಮ್ಮಲ್ಲಿ ವೈಯಕ್ತಿಕ ಯಾರ್ದು ಹಿತಾಸಕ್ತಿ ಇಲ್ಲ. ಇವತ್ತು ನಾವೆಲ್ಲ ಪತ್ರಕರ್ತರು ಕೂಡ ಇಲ್ಲಿ ಬಂದು ನೀವು ನಮ್ಮ ಪತ್ರಿಕಾಗೋಷ್ಠಿಗೆ ಅಟೆಂಡ್ ಆಗಿ ಪತ್ರಿಕೆ ಪ್ರಸಾರ ಮಾಡ್ತೀವಿ. ನಿಮ್ದು ವೈಯಕ್ತಿಕ ಹಿತಾಸಕ್ತಿ ಇಲ್ಲ. ಎಲ್ಲ ಸಾಮಾಜಿಕವಾಗಿ ಪತ್ರಿಕಾ ಮಾಧ್ಯಮ ಇರ್ತದೆ. ಆದ್ರೆ ನಾ ಎಷ್ಟು ಪತ್ರಿಕಾಗೋಷ್ಠಿ ಮಾಡ್ತಾ ಇದೀವಿ ಸರ್. ಇಲ್ಲಿ ಕಳೆದ ಪತ್ರಿಕಾಗೋಷ್ಠಿ ಮಾಡಿದ್ವಿ ನಾವು MB ಪಾಲ್ರಿಗೆ. ಸರ್ ಒಂದ್ ಎರಡು ನಿಮಿಷ ಸರ್, ಒಂದ್ ಎರಡು ನಿಮಿಷ ನಾನು ಎರಡು ಮಾತು ಕೇಳಿ ನೀವು. ಇವತ್ತು ನಂದಿ ಸಕ್ಕರೆ ಕಾರ್ಖಾನೆ ಬಗ್ಗೆ ನಾವು ಬಹಳಷ್ಟು ವಿಸ್ತಾರ ಚರ್ಚೆ ಮಾಡಿ